ಕ್ಲಬ್ ಇದು. ಇವತ್ತು ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಮಹದೇವಪುರ ಉಸ್ತುವಾರಿಯಾದ ನಮ್ಮ ಕೃಷ್ಣ ಸರ್ ಬಂದಿದ್ದಾರೆ. ಅದೇ ರೀತಿ ನಮ್ಮ ಮಾರ್ಗದರ್ಶಿಯಾದ ನಾರಾಯಣ ಸೋಮಣ್ಣ ಕಪ್ಪಲಣ್ಣ ಬಂದವ್ರೆ. ಅದೇ ರೀತಿ ನಮ್ಮ ಅಧ್ಯಕ್ಷರಾದ ಮಂಜಣ್ಣ ಬಂದವ್ರೆ. ಅದೇ ರೀತಿ ನಮ್ಮ ಸ್ಥಳೀಯರಾದ ನಾಗಣ್ಣ ಮೀಸ ನಾಗಣ್ಣ ಬಂದವ್ರೆ. ನರೇಂದ್ರಣ್ಣ ಬಂದವ್ರೆ. ಜಯಪ್ರಕಾಶ್ ಬಂದಿದ್ದಾರೆ. ಇವತ್ತೆಲ್ಲ ಇಲ್ಲಿ ಸೇರ್ಕೊಂಡಿರೋ ವಿಚಾರ ಏನಪ್ಪಾ ಅಂದ್ರೆ, ಈ ಊಡಿ ಸ್ಪೋರ್ಟ್ಸ್ ಕ್ಲಬ್ ಸಾವಿರಾರು ಜನ ಕ್ರೀಡಾಪಟುಗಳು ಬಂದು ಇಲ್ಲಿ ಆಟ ಆಡ್ತಾರೆ ನೋಡಿ. ಇದು 4 ವರ್ಷ ಆಗಿದೆ ಇದು ಸ್ಟಾರ್ಟ್ ಮಾಡಿ, ಇದನ್ನ ಪೂರ್ಣಗೊಂಡಿಲ್ಲ. ಅದರಿಂದ ನಾನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ನಾವೆಲ್ಲ KRS ಪಾರ್ಟಿ ಅವರು ದಯವಿಟ್ಟು ಸ್ವಾಮಿ ಇದನ್ನ ಈ ಕೂಡಲೇ ಸರಿಪಡಿಸಬೇಕು ಮತ್ತು ರೆಡಿ ಮಾಡಬೇಕು ಅಂತ ನಾವು KRS ಪಾರ್ಟಿ ಅವರೆಲ್ಲರೂ ನಿಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ 4 ವರ್ಷ ಆಗಿದೆ ಸ್ವಾಮಿ, ದಯವಿಟ್ಟು ಇದನ್ನ ರೆಡಿ ಪಡಿಸಿ. ಇದನ್ನ ನೋಡಿ ಹೆಂಗಿದೆ ಅರ್ಧ ಕೆಲಸ ಮಾಡ್ಬಿಟ್ಟಿದ್ದಾರೆ. ನಮ್ಮ ಸರ್ಕಾರಕ್ಕೂ ಮನವಿ ಮಾಡ್ಕೊತೀನಿ, ಶಾಸಕರಿಗೂ ಮನವಿ ಮಾಡ್ಕೊತೀನಿ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊತೀನಿ. ದಯವಿಟ್ಟು ಸ್ವಾಮಿ, ಸಾವಿರಾರು ಜನ ಮಕ್ಕಳು ಬಂದು ಇಲ್ಲಿ ಆಟ ಆಡ್ತಾರೆ. ಆಟ ಆಡಿ ರಾಷ್ಟ್ರ ಮಟ್ಟದಲ್ಲಿ ಕ್ರೀಡಾಪಟುಗಳು ಇಲ್ಲಿಂದ ತಯಾರಾಗ್ತಾರೆ. ಅವ್ರಿಗೆ ಅವಕಾಶ ಕೊಡಿ. ನೋಡಿ ಅರ್ಧಂಬರ್ಧ ರೆಡಿ ಮಾಡಿದ್ದಾರೆ. ಇದನ್ನ ರೆಡಿ ಮಾಡಬೇಕಂತ, ಇದನ್ನ ಸರಿಪಡಿಸಬೇಕು, ಇದನ್ನ ಪೂರ್ಣಗೊಳಿಸಬೇಕು ಅಂತ ನಾನು ಅಧಿಕಾರಿಗಳಲ್ಲಿ ನಮಸ್ಕಾರ ಬಂಧುಗಳೇ. ನಾನು ಕೃಷ್ಣ ವಿ.ಕೆ. ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಮಹದೇವಪುರ ಜಿಲ್ಲಾ ಉಸ್ತುವಾರಿ. ಈಗ ಇವತ್ತು ಇಲ್ಲಿ ಏನು ಸ್ಟೇಡಿಯಂ ತೋರಿಸ್ತಾ ಇದ್ದಾರೆ ನಮ್ಮ ಕಾರ್ಯಕರ್ತರಿಗೆ, ಅಲ್ಲದೆ ಪಿಳ್ಳೆ ನಾರಾಯಣ ಸ್ವಾಮಿ ಅವರಿಗೆ ತೋರಿಸಿದ್ರು. ಈಗ ಕೋಟ್ಯಾಂತರ ರೂಪಾಯಿ ಹಣ ಇಲ್ಲಿ ಬಿಡುಗಡೆ ಆಗಿದೆ. ಕಳೆದ 4 ವರ್ಷದಿಂದ ಇದು ಕಾಮಗಾರಿ ನಡೀತಾ ಇದೆ. ಇಲ್ಲಿ ಯಾವುದು BBMP ವತಿಯಿಂದ ಅಥವಾ ಯೋಜನೆ ಕ್ರೀಡಾ ಇಲಾಖೆಯಿಂದ ಅಥವಾ ಯಾವುದರಿಂದ ನಡೀತಾ ಇದೆ ಗೊತ್ತಾಗ್ತಾ ಇಲ್ಲ ಮಾಹಿತಿ ಸರಿಯಾಗಿ. ಆದರೆ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇಲ್ಲಿ ಕೋಟ್ಯಾಂತರ ರೂಪಾಯಿ ರಿಲೀಸ್ ಆಗಿದೆ. ಆದರೆ ಇದುವರೆಗೂ ಯಾವುದೇ ರೀತಿಯಾದಂಥ ಕಾಮಗಾರಿಗಳನ್ನ ಪೂರ್ಣಗೊಳಿಸಿಲ್ಲ. ಎಲ್ಲ ಕಾಮಗಾರಿ ಕೂಡ ಅರ್ಧ ಆಗಿದೆ. ಇದು ಯಾವ ಕಾರಣಕ್ಕಾಗಿ ಆಗಿದೆ ಅಂತ ಇದು ಅಧಿಕಾರಿಗಳು ಇದನ್ನು ಸ್ಪಷ್ಟಪಡಿಸಬೇಕು. ಇದನ್ನು ನಾವು ಒಂದು ಮನವಿ ಪತ್ರನೂ ಕೊಡ್ತೀವಿ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ. ಅದೇ ರೀತಿ ಇಲ್ಲಿ ಯಾಕೆ ಇಷ್ಟು 4 ವರ್ಷಗಳಿಂದ ತಡೆ ಆಗೋಕ್ಕೆ ಯಾಕೆ ಕಾರಣ ಆಯಿತು ಅನ್ನೋದು ಕೂಡ ಅವರು ಅದನ್ನು ಇವ್ರ ಹತ್ರ ಕಾಮಗಾರಿ ನಡೆಸ್ತಾ ಇದ್ದಾರೆ ಗುತ್ತಿಗೆದಾರರು, ಅವ್ರ ಹತ್ರ ಮಾಹಿತಿ ಪಡ್ಕೋಬೇಕು. ಅಥವಾ ಅದು ಮಾಹಿತಿ ಅವ್ರು ಗುತ್ತಿಗೆದಾರರು ಮಾಡೋದಿಲ್ಲ ಅಂತಂದರೆ ಇದನ್ನು ಬೇರೆಯವರಿಗೆ ಹ್ಯಾಂಡ್ ಓವರ್ ಮಾಡುವಂಥ ಕೆಲಸವನ್ನು ಇಲ್ಲಿನ AWE ಅಥವಾ ಅದನ್ನು ಮಾಡಬೇಕಾಗಿತ್ತು. ಯಾವ ಕಾರಣಕ್ಕಾಗಿ ಅವ್ರು ಮಾಡ್ತಾ ಇಲ್ವಾ, ಅಥವಾ ಈಗೇನಾದ್ರು ಕಮಿಷನ್ ಸಿಕ್ಕಿಲ್ವಾ, ಅಥವಾ ಇನ್ನೊಂದೇನಾದ್ರು ಕಾರಣ ಇದನ್ನು ಅನ್ನೋದು ನಮ್ಮ ನಾಗರಿಕರು ಇಲ್ಲಿ ಅನುಮಾನ ಪಡ್ತಾ ಇದ್ದಾರೆ. ಈ ರೀತಿಯ ಕಾಮಗಾರಿಗಳು ಅರ್ಧ ಆಗೋದ್ರಿಂದ ಇದು ಯಾರಿಗೆ ನಷ್ಟ ಅಂದರೆ ಸಾರ್ವಜನಿಕರಿಗೆ ನಷ್ಟ. ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಏನು ಮಾಡ್ತಕ್ಕಂಥ ಕಾಮಗಾರಿ ಯಾಕೆ ನಿಂತ್ಕೊಂಡಿದೆ, ಆಮೇಲೆ ಈ ಕಾಮಗಾರಿ ಆಗಿರೋ ವೆಚ್ಚವನ್ನು ಎಷ್ಟು ಅಂತೇಳಿ ಬೋರ್ಡ್ ಹಾಕಬೇಕಾಗಿತ್ತು. ಇಲ್ಲಿವರೆಗೂ ಇಲ್ಲಿ ಕಾಮಗಾರಿಯ ವೆಚ್ಚದ ಬಗ್ಗೆ ಎಲ್ಲಿ ಬೋರ್ಡ್ ಹಾಕಿಲ್ಲ. ಆಮೇಲೆ ಇಲ್ಲಿ ಟಾಯ್ಲೆಟ್ ಇಲ್ಲ, ಮೂಲಭೂತ ಸೌಕರ್ಯಗಳು ಇದನ್ನು ಕಲ್ಪಿಸಿಲ್ಲ. ಅದೇ ರೀತಿಯಾಗಿ ಇನ್ನು ಎಷ್ಟು ವರ್ಷ ಆಗುತ್ತೆ ಅನ್ನೋದು ಕೂಡ ಅವರು ಹೇಳಬೇಕು. ಅದು ಇಷ್ಟು ಬಿಲ್ಡಿಂಗ್ಗೆ ಕೇವಲ 6 ತಿಂಗಳಲ್ಲಿ ಕಟ್ಟಿ, ಕಮರ್ಷಿಯಲ್ ಬಿಲ್ಡಿಂಗ್ ಆದರೆ ಯಾರಾದರೂ ನಮ್ಮದೇ ಸ್ವಂತ ಪ್ರಾಪರ್ಟಿ ಆದರೆ ಕೇವಲ 6 ತಿಂಗಳಲ್ಲಿ ಇದನ್ನು ರೆಡಿ ಮಾಡಿ ನಾವು ಅದನ್ನ ಬಾಡಿಗೆ ಅಥವಾ ಅದನ್ನ ರೆವೆನ್ಯೂ ಜನರೇಟ್ ಮಾಡೋಕ್ಕೆ ನಾವು ಕೆಲಸಗಳನ್ನು ಮಾಡ್ತೀವಿ. ಆದರೆ ಸರ್ಕಾರದ ಹಣ, ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಮಾಡ್ತಕ್ಕಂಥ ಕಾಮಗಾರಿಗಳನ್ನು ಇವರು ಈ ರೀತಿಯಾಗಿ ಅರ್ಧ ನಿಲ್ಲಿಸಿ ಸಾರ್ವಜನಿಕರಿಗೂ ಉಪಯೋಗ ಆಗೋದಿಲ್ಲ. ಅದೇ ರೀತಿ ತೆರಿಗೆ ಕಟ್ಟಿದಂಥ ತೆರಿಗೆದಾರರಿಗೂ ಯಾವುದೇ ರೀತಿ ಅನುಕೂಲ ಇಲ್ಲ. ಅಂದರೆ ಇಷ್ಟು ವಿಚಾರಗಳು ಈಗ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಈಗ ಕಪಾಲಿ ಮಂಜುನಾಥ್ ಅವರು ಮಾತಾಡ್ತಾರೆ. ಈ ವಿಷಯ ಇನ್ನೂ ಕಾಮಗಾರಿ ಸ್ಥಳೀಯರು ಅವರು ಹಾಗೂ ಮಹದೇವಪುರ ವಿಧಾನಸಭೆ ಕ್ಷೇತ್ರದ ಅಧ್ಯಕ್ಷರು ಅವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ನಮ್ಮ ಉಸ್ತುವಾರಿಗಳ ಮಾರ್ಗದರ್ಶನದಲ್ಲಿ, ಹಿರಿಯರ ಮಾರ್ಗದರ್ಶನದಲ್ಲಿ ಸ್ಥಳೀಯರು ನಮಗೆ ನೀಡಿದಂಥ ಮಾಹಿತಿ, ಹಿರಿಯ ಮುಖಂಡರು, ಗ್ರಾಮಸ್ಥರುಗಳು ಎಲ್ಲ ನಮ್ಮ ಹತ್ರ ಬಂದು ನೀವು ಏನು KRS ಪಾರ್ಟಿ ಇವತ್ತು ನೀವು ಉತ್ತಮವಾದಂಥ ಕಾರ್ಯಕ್ರಮಗಳನ್ನ ನೀವು ಈ ಒಂದು ಕ್ಷೇತ್ರಕ್ಕೆ ನೀಡ್ತಿದ್ದೀರಿ. ದಯವಿಟ್ಟು ನಮ್ಮ ಗ್ರಾಮದಲ್ಲಿ ಒಂದು ಸ್ಪೋರ್ಟ್ಸ್ ಕ್ಲಬ್ಬು ಶ್ರೀಯುತ ಎ. ಕೃಷ್ಣಪ್ಪನವರ ಕಾಲದಲ್ಲಿ ಕೃಷ್ಣಪ್ಪನವರು ನೀಡಿದಂಥ ಸ್ಥಳ ಇದು. ಈ ಜಾಗವನ್ನು ಅವರ ಮಾರ್ಗದರ್ಶನದಲ್ಲಿ ಅವರು ಆ ಕಾಲದಲ್ಲಿ ನೀಡಿದಂಥ ಜಾಗನ ನಮ್ಮ ಗ್ರಾಮಸ್ಥರು, ಊಡಿ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು ಇದನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಇದಕ್ಕೆ ವೆಂಕಟ ಚಲಪತಿ ಅಂತ ಕಾಂಟ್ರಾಕ್ಟರ್ ಅವರು ಈ ಕಾಂಟ್ರಾಕ್ಟ್ ತಗೊಂಡವರು ತುಂಬ ದೊಡ್ಡ ಗುತ್ತಿಗೆದಾರರು. ಅವರು ಇದನ್ನ 6 ತಿಂಗಳಲ್ಲಿ ಮುಗಿಸ್ಕೊಡ್ತೀನಿ ಅಂತೇಳಿ ದುಡ್ಡೆಲ್ಲ ರಿಲೀಸ್ ಆಗಿದೆ ಅಂತ ಬಂದ ಮಾಹಿತಿ ಇಲ್ಲಿನ ಸ್ಥಳೀಯರೇ ಹೇಳಿರೋದು, ಗ್ರಾಮಸ್ಥರು. ಇವತ್ತು ಇದು 4 ವರ್ಷ ಆದರೂ ಈ ಕೆಲಸ ಮಾಡಿಕೊಟ್ಟಿಲ್ಲ. ಇಲ್ಲಿ ಏನಾಗುತ್ತೆ, ಈಗ ಸ್ಪೋರ್ಟ್ಸ್ ಮಾಡ್ತಾ ಇದ್ದಾರೆ, ಹೆಣ್ಮಕ್ಳು ಬರ್ತಾರೆ,
ಬಾತ್ರೂಮ್ ಇಲ್ಲ, ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ, ಮತ್ತೆ ಅವರು ಡ್ರೆಸ್ ಚೇಂಜ್ ಮಾಡೋದು, ಅವರ ಒಂದು ಮಾನ ಗೌರವ ಉಳಿಸ್ಕೊಬೇಕಾದ್ರೆ ಅವ್ರಿಗೆ ಮಾಡಬೇಕಾದಂಥ ಕರ್ತವ್ಯಗಳನ್ನ ಇವ್ರು ಮಾಡಿಕೊಡ್ಲಿಲ್ಲ. ಅರ್ಧಂಬರ್ಧ ಕೆಲಸ ಮಾಡಿ ಇವ್ರು ದುಡ್ಡುಗಳೆಲ್ಲ ರಿಲೀಸ್ ಮಾಡ್ಕೊಂಡು ಇವರು ಬೇರೆಯವ್ರಿಗೆ ಗುತ್ತಿಗೆ ಕೊಡ್ತಾರೆ, ಅವ್ರ ಕಡೆಯಿಂದ ಇನ್ನೊಬ್ಬರು ಗುತ್ತಿಗೆ ಕೊಡ್ತಾರೆ. ಇದು ಕಳಪೆ ಕಾಮಗಾರಿಗಳನ್ನು ಇವ್ರು ಮಾಡ್ತಾರೆ. ಸಮಾಜದಲ್ಲಿ ನಡೀತಿರೋಂಥದ್ದು ಇವತ್ತು ನಮ್ಮ ತೆರಿಗೆ ಹಣಗಳನ್ನು ಇವರು ಈ ರೀತಿ ಪೋಲ್ ಮಾಡಿಕೊಂಡು ಯಾರು ಕೇಳದೆ ಮಾಡದೆ, ಸಾರ್ವಜನಿಕರು ಕೇಳಲ್ಲ, ಎಲ್ಲರಿಗೂ ಇವತ್ತು ಬಾಡಿಗೆಗಳು ಬರ್ತದೆ, ಬೇಕಾದಷ್ಟು ಹಣ ವ್ಯವಸ್ಥಿತವಾಗಿರ್ತಾರೆ, ತೆರಿಗೆ ಕಟ್ತಾ ಇರ್ತಾರೆ. ಆ ತೆರಿಗೆ ಎಲ್ಲೋಗ್ತಾ ಇದೆ? ಯಾರು ಕೇಳೋರಿಲ್ಲ, ಮಾಡೋರಿಲ್ಲ. ಇವತ್ತೇನಾದರೂ ರಾಜ್ಯದಲ್ಲಿ ಒಂದು ಧ್ವನಿ ಎತ್ತಿ ನಾವು ಅಧಿಕಾರಿಗಳನ್ನ ನಾವು ಕೇಳ್ತಾ ಇದ್ದೀವಿ ಅಂದರೆ ಅದೊಂದು KRS ಪಾರ್ಟಿ ಅನ್ನೋದನ್ನ ನಾನು ಈ ಕಾರ್ಯಕ್ರಮ ಮುಖಾಂತರ ಹೇಳ್ತೀನಿ. ಅದನ್ನು ಸದೆ ಬಡಿಬೇಕಂತ ಇವತ್ತು ಕರ್ನಾಟಕದಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ, KRS ಪಾರ್ಟಿಯನ್ನ ಸರ್ಕಾರಿ ಅಧಿಕಾರಿಗಳ ಪ್ರಶ್ನೆ ಮಾಡಿದ್ರೆ ಇವ್ರನ್ನ ಬಂಧಿಸಿ ಇವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅಂತ ಒಂದು ನಾಚಿಕೆಯ ಸಂಗತಿಯ ವಿಚಾರವನ್ನ ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಅವರು ತೋರಿಸಿದ್ದಾರೆ. ಇದು ರಾಜ್ಯಕ್ಕೆ ನಾವು ಪಡೆದಂಥ ಒಂದು ಶಕ್ತಿಯುತವಾದ KRS ಪಾರ್ಟಿ ಆಗೋದಕ್ಕೆ ಸರ್ಕಾರನೇ ಎದುರು ನಿಂತಿದೆ ಅಂದರೆ ನಾವು ಗೌರವ ಪಡ್ತಾ ಇದ್ದೀವಿ. ನಾವು ನಾಚಿಕೆ ಪಡ್ತಾ ಇಲ್ಲ, ಗೌರವ ಪಡ್ತಾ ಇದ್ದೀವಿ. ಸರ್ಕಾರಕ್ಕೆ ನಮ್ಮ ಧನ್ಯವಾದಗಳನ್ನು ಹೇಳ್ತೀವಿ. ಈ ಒಂದು ಕಾಮಗಾರಿ ಇವತ್ತೇನು ಮಾಡ್ತಾ ಇದ್ದೀರಿ, ಶೀಘ್ರದಲ್ಲಿ ಆಗಲಿಲ್ಲ ಅಂದರೆ ನಾವು ಇದ್ರ ಬಗ್ಗೆ ಮನವಿ ಕೊಟ್ಟು ಇದು ಏನು ಇದನ್ನ ಯಾರು ಗುತ್ತಿಗೆ ತಗೊಂಡಿದ್ದಾರೆ, ನಾವು ಗ್ರಾಮಸ್ಥರೆಲ್ಲ ಅವರು ನಮ್ಗೆ ಸಹಕಾರ ಮಾಡ್ತೀರ ಅಂತ ಹೇಳಿದ್ರೆ ಗ್ರಾಮಸ್ಥರೆಲ್ಲ ಕೂತು ಮುಂದೆ ನಾವು ಇದ್ರ ಪರ ದೊಡ್ಡ ಹೋರಾಟವನ್ನು ಮಾಡಬೇಕಾಗತ್ತೆ. ಶೀಘ್ರದಲ್ಲಿ ಏನು ನೀವು ಗುತ್ತಿಗೆದಾರ ಯಾರು ತಗೊಂಡಿದ್ದೀರಿ ನಾವು ಮನವಿಯನ್ನು ಕೊಡ್ತೀರಿ, AW ಎಲ್ಲರಿಗೂ ಮನವಿ ಕೊಡ್ತೀವಿ. ಇದನ್ನ ಹೇಳ್ತಾ ಇವತ್ತು ನಮ್ಮ ಮಾರ್ಗದರ್ಶಕ ಉಸ್ತುವಾರಿಯಾದಂಥ ಶ್ರೀಯುತ ಕೃಷ್ಣ ಅವರು, ನಮ್ಮ ಕಪಾಲಿ ನಾರಾಯಣಸ್ವಾಮಿ ನರೇಂದ್ರನವರು, ಮೀಸೆ ನಾಗಣ್ಣವರು ಹಾಗೂ ವೈರಲ್ ನಾರಾಯಣಸ್ವಾಮಿ, ಹೆಸರು ಪಡೆದಂಥ ವೈರಲ್ ನಾರಾಯಣಸ್ವಾಮಿ, ಜಯಪ್ರಕಾಶ್ ಇವರು ಮಾರ್ಗದರ್ಶನದಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಶೀಘ್ರದಲ್ಲಿ ನೀವು ಮಾಡಲಿಲ್ಲ ಅಂದರೆ ಇದು ಉಗ್ರ ಹೋರಾಟ ಆಗುತ್ತೆ. ಮಾದೇಪುರ ಕ್ಷೇತ್ರದಿಂದ ನಮ್ಮ ಜಯ ಅಂತ ಹೇಳ್ತಾ, ಜೈ KRS ಪಾರ್ಟಿ, ಜೈ ಭೀಮ್. ಜೈ KRS ಪಾರ್ಟಿ. ತುಂಬಾ ಜನ ಲೈವ್ ಅಲ್ಲಿ ಇದ್ದಾರೆ, ಮಾತಾಡಿ. ಸ್ನೇಹಿತರೆ ನಮಸ್ಕಾರ. ಇದು ಮಹದೇವಪುರ ಕ್ಷೇತ್ರ ಊಡಿ ಗ್ರಾಮದ ಆಟದ ಮೈದಾನ. ಈ ಜಾಗ ಇರ್ತಕ್ಕಂಥದ್ದು ಸರ್ಕಾರಿ ಜಾಗದಲ್ಲಿ. ಇದು ಗೋಮಾಳ ಜಾಗ. ಇಲ್ಲಿ ಸಾಕಷ್ಟು ಎಕರೆಗಳು ಸರ್ಕಾರಿ ಜಮೀನಿತ್ತು. ಎಲ್ಲ ಪ್ರಭಾವಿಗಳು ಅದನ್ನೆಲ್ಲ ಕಬಳಿಸ್ಕೊಂಡು ಅಳಿದುಳಿದ ಜಾಗನ ಗ್ರಾಮಸ್ಥರು ಇನ್ನು ಸ್ಥಳೀಯರೆಲ್ಲ ಹೋರಾಟದಿಂದ ಈ ಜಾಗ ಉಳ್ಕೊಂಡಿದೆ. ಇಲ್ಲಿ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಕಬಡ್ಡಿ ಪಂದ್ಯಾವಳಿಗಳು ನಡೀತಾ ಇದ್ದಾವೆ. ಈಗಾಗಲೇ ಸ್ಥಳೀಯ ಮಟ್ಟದಲ್ಲಿ ವಾಲಿಬಾಲ್ ಪಂದ್ಯಾವಳಿಗಳು ಇದೆ, 25ನೇ ತಾರೀಕು ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರು ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಶಾಸಕರು ಏನು ಮಾಡ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ. ಶಾಸಕರಾದವರು ಇಲ್ಲಿವರೆಗೂ ಇಂಥ ಕಾರ್ಯಕ್ರಮಗಳಿಗೆ ಇಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಇಲ್ಲಿ ಅಟೆಂಡ್ ಮಾಡಿದ್ದಾರೆ, ಕಾರ್ಯಕ್ರಮಗಳಿಗೆ ಬಂದಿದ್ದಾರೆ. ಅವರು ಯಾಕೆ ಇನ್ನು ಮೌನವಾಗಿದ್ದಾರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವರು ಧ್ವನಿ ಎತ್ತಬೇಕು, ಯಾಕಂದರೆ ಅವ್ರಿಗೆ ಅಧಿಕಾರ ಇದೆ. ಅವ್ರನ್ನ ಶಾಸಕರಾಗಿ ಈ ಕ್ಷೇತ್ರ ಜನ ಆಯ್ಕೆ ಮಾಡಿದ್ದಾರೆ. ಅವರ ಒಂದು ಕಾಲದ ಮಿತಿ ಏನಿದೆ, ಯಾವ ರೀತಿ ಮಾಡಬೇಕು ಅನ್ನೋದು ಅವರು ಕಾಣಬೇಕಾಗಿದೆ. ಅದೇ ರೀತಿ ಇಲ್ಲಿ ಮಹಿಳಾ ಕಬಡ್ಡಿ ಆಟಗಾರರು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹೆಣ್ಮಕ್ಳು ಇಲ್ಲಿ ಬಂದು ಆಟ ಆಡೋಕೆ ಬಂದಾಗ ಅವರಿಗೆ ಇಲ್ಲಿ ವಸತಿ ಸೌಕರ್ಯಗಳು ಸರಿಯಾಗಿಲ್ಲ. ಮೂಲಭೂತ ಸೌಕರ್ಯಗಳು, ಅಲ್ಲಿ ಶೌಚಾಲಯ, ಇನ್ನೊಂದು ಮತ್ತೊಂದು. ಬೇಕಾದ್ರೆ ನಾವೆಲ್ಲ ಇದೆಲ್ಲ ವಿಡಿಯೋ ಮಾಡ್ತೀವಿ. ಇಲ್ಲಿ ತಂದಿರುವಂಥ 106 ಮೂಟೆ ಸಿಮೆಂಟ್ಗಳು ಕಲ್ಲಾಗಿದ್ದಾವೆ, ಎಲ್ಲ ಸ್ಕ್ರಾಪ್ ಆಗಿದೆ. ಬನ್ನಿ ನೋಡೋಣ. ಈ ಜಾಗದಲ್ಲಿ ಶೌಚಾಲಯಗಳು ಮಾಡಿಲ್ಲ. ಈ ಕಾಮಗಾರಿ ಏನು ಮಾಡಿದ್ದಾರೆ ಇದನ್ನು ಪೂರ್ಣಗೊಂಡಿಲ್ಲ. ಇದು ಇನ್ನು ಎಷ್ಟು ಟೈಮ್ ಬೇಕಾಗುತ್ತೆ ಏನು, ಇದ್ರ ಬಗ್ಗೆ ತಾವೆಲ್ಲ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು, ಸರ್ಕಾರದ ಕ್ರೀಡಾ ಇಲಾಖೆಯವರು ಇದನ್ನೆಲ್ಲ ನೀವು ನೋಡಬೇಕಾಗಿದೆ. ಈ ತರ ಎಲ್ಲ ಇರುವಾಗ ಇದು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡಿರುವಂತ ಒಂದು ಜಾಗ ಇದು. ಇಂಥ ಜಾಗದಲ್ಲಿ ಈ ರೀತಿ ಇದ್ರೆ ಕರ್ನಾಟಕದ ಮೂಲೆಗಳಲ್ಲಿ ಇರ್ತಕ್ಕಂಥ ಹಳ್ಳಿಗಳು ಪರಿಸ್ಥಿತಿ ಆಗಿರಬೇಕು. ಇನ್ನು ನಮ್ಮ ದೇಶದಲ್ಲಿ ಕ್ರೀಡಾಪಟುಗಳು ಸಾಧನೆ ಮಾಡೋದಕ್ಕೆ ಈ ರೀತಿ ಅವ್ಯವಸ್ಥೆಗಳಿದ್ರೆ ಕ್ರೀಡಾಪಟುಗಳು ಯಾವ ರೀತಿ ಉತ್ತೇಜನ ಕೊಡೋದು? ನೋಡಿ, ಎಲ್ಲ ಸಾಕಷ್ಟು ವರ್ಷಗಳಿಂದ ಕಳೀತಾ ಇರುವಂತ ವಸ್ತುಗಳು ಅಕ್ರಮಗಳ ಆಗರವಾಗಿದೆ, ಕುಡುಕರ ಅಡ್ಡೆ ಆಗಿದೆ. ಇಲ್ಲಿ ನೋಡಿ, ಸಿಮೆಂಟು, 106 ಚೀಲಗಳ ಸಿಮೆಂಟು ಈ ರೀತಿ ನೋಡಿ, ಎಲ್ಲ ಕಲ್ಲುಗಳಾಗಿದೆ. ನೋಡಿ, ನಮ್ಮ ಟ್ಯಾಕ್ಸ್ ದುಡ್ಡು ಕಲ್ಲುಗಳಾಗಿದೆ. ಸಿಮೆಂಟ್ ಎಲ್ಲ ಇಷ್ಟೊಂದು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ವಸ್ತುಗಳು ಹಾಳಾಗ್ತಾ ಇದಾವೆ.
ಇದ್ರ ಬಗ್ಗೆ ಗಮನ ಹರಿಸಬೇಕು. ಈ ಬಗ್ಗೆ ತಾವು ಸಂಬಂಧಪಟ್ಟ ಮೇಲೆ ನೋಡಿ, ಮೇಲೆ ಮೇಲೆ ಕ್ರೀಡಾ ಇಲಾಖೆಯವರು ಇನ್ನಾದ್ರೂ ಮನಗಂಡು ಈ ಒಂದು ವ್ಯವಸ್ಥೆಯನ್ನು ಸರಿಪಡಿಸಬೇಕು. ಇಂತಹ ಅಕ್ರಮ ಕ್ಲೀನ್ ಮಾಡ್ತಾರೆ. ಈ ದಿನ ಅದೇ 25ನೇ ತಾರೀಕು ಕಾರ್ಯಕ್ರಮ ಇರೋದ್ರಿಂದ ಸ್ಟೇಡಿಯಂನ ನಮ್ಮ ಪೌರ ಕಾರ್ಮಿಕರು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ದಾರೆ. ಇದನ್ನು ಉತ್ತಮವಾದ ರೀತಿಯಲ್ಲಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾವು ಈ ಸಂದರ್ಭದಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇದನ್ನ ಪಾರದರ್ಶಕವಾಗಿ ನಾವು ಸರ್ವರಿಗೂ ತಿಳಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ಇದನ್ನ ಅನ್ಯತಾ ಭಾವಿಸಬಾರದು. ಇದು ತಾವೆಲ್ಲರೂ ಇದ್ರ ಬಗ್ಗೆ ಗಮನ ಹರಿಸಬೇಕು, ಕೂಡಲೇ ಕ್ರಮ ಕೈಗೊಳ್ಳಬೇಕು. ಇಲ್ಲದೇ ಪಕ್ಷದಲ್ಲಿ ಉಗ್ರವಾದ ಒಂದು ಹೋರಾಟಗಳು ಮಾಡುವಂತ ಪರಿಸ್ಥಿತಿ ಎದುರಾಗುತ್ತದೆ. ತಾವೆಲ್ಲರೂ ದಯಮಾಡಿ ಈ ಬಗ್ಗೆ ಕ್ರಮ ಜರುಗಿಸಬೇಕು ಅಂತ ಬೇಡ್ಕೊಳ್ತಾ ಇದ್ದೀವಿ. KRS ಪಕ್ಷದ ಯುವ ಸೈನಿಕರೊಂದಿಗೆ ಗ್ರಾಮಸ್ಥರು ಜೈ ಕರ್ನಾಟಕ ಮಾತೆ, ಜೈ ಭಾರತ ಮಾತೆ, ಜೈ KRS. ಸ್ಟಾಪ್ ಮಾಡೋದಾ?